ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿ ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ಮಿಶ್ರ ದತ್ತಾ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಶ್ರಾವಣ ಮಾಸ ಪ್ರಾರಂಭ ಆಯಿತು ಅಂದರೆ ಒಂದು ರೀತಿ ಹಬ್ಬಗಳ ಸಾಲು. ಇನ್ನು ವಿಶೇಷವಾಗಿ ಇವತ್ತು ಶುಕ್ರವಾರ, ಹೆಣ್ಮಕ್ಳು ಇನ್ನು ಶುಕ್ರವಾರ ವಾರ ಫುಲ್ಲು ಬ್ಯುಸಿ ಇರ್ತಾರೆ ಅಂತಲೇ ಹೇಳ್ಬೋದು. ಈ ಒಂದು ಶ್ರಾವಣ ಶುಕ್ರವಾರ, ಮೊದಲನೇ ಶುಕ್ರವಾರ, ಲಕ್ಷ್ಮಿನ ಬರಮಾಡ್ಕೊಳ್ಬೇಕು ಅಂತಂದರೆ ನಾವು ಮಾಡುವಂಥ ಪೂಜೆನಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆಗಳು ಮಾಡ್ಕೊಳ್ಬೇಕಾ, ಅಥವಾ ಏನಾದರೂ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಆದಷ್ಟು ಬೇಗ ಲಕ್ಷ್ಮಿ ನಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾನೇನು ಹೇಳಬೇಕಾಗಿಲ್ಲ, ಅವ್ರಿಗೆ ಗೊತ್ತಿರುತ್ತೆ, ಮಾಡ್ತಿರ್ತಾರೆ. ಆಷಾಢದಲ್ಲಿ ಆಡಿ ಶುಕ್ರವಾರ ಅಂತೇಳಿ ಚಾಮುಂಡೇಶ್ವರಿ ನೋಡೋಕೆ ಹೋಗಿರ್ತಾರೆ ಮೈಸೂರಿಗೆ. ಇನ್ನು ಶ್ರಾವಣ ಮಾಸ ಶುಕ್ರವಾರ ಅಂತಂದರೆ ಗೋಲ್ಡನ್ ಟೆಂಪಲ್ಗೋ ಅಥವಾ ಮನೆ ಅಕ್ಕಪಕ್ಕ ಇರೋ ಲಕ್ಷ್ಮೀ ದೇವಸ್ಥಾನಕ್ಕೋ ಅಂತ ಹೋಗಿ ಬರ್ತಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, second floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಹೋಗ ಬರುವಂಥವ್ರದ್ದು ಯಾತ್ರಾ ಸ್ಥಳಗಳೇ ಅಭ್ಯಂತರವಿಲ್ಲ. ನೀವು ನಾಮಜಪವನ್ನು ಒಂದು ಮಾಡಿದ್ರು, ಶ್ರವಣಾನಾಂ ಕೀರ್ತನಾನಾಂ ಏನು ಮಾಡಿದ್ರು ಒಂದು ಆಯಿತು. ಪೂಜೆಗಳಲ್ಲಿ ಯಾವುದು ನೀವು ಮಾಡಿಕೊಂಡ್ರೂ ಆಗತ್ತೆ. ಆದರೆ ಪ್ರಧಾನವಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಇವತ್ತು ಮಹಾಲಕ್ಷ್ಮಿಯ ಜಯಂತಿ ಉಂಟು. ಅಂತಹ ಮಹಾಲಕ್ಷ್ಮಿಯನ್ನು ನೀವು ಬರಮಾಡಿಕೊಳ್ಬೇಕಾದ್ರೆ ಮನೆಯಲ್ಲಿ ಕುಳಿತುಕೊಂಡು, ಯಾರು ಕ್ಷೇತ್ರಗಳಿಗೆ ಹೋಗುತ್ತಿಲ್ವೋ ಅಂಥವರು ಮನೆಯಲ್ಲಿ ಕುಳಿತುಕೊಂಡು ನೀವು ಹೂ ಕಟ್ತೀರಲ್ಲ, ಹಾಗೆ ಅರಿಶಿನ ಕೊಂಬಿನ ಮಾಲೆಯನ್ನು ಕಟ್ತೀನಿ ಅಂತಂದರೆ ಅದ್ಭುತ. ಪ್ರೀತಿಯ ಬಂಧುಗಳೇ, ಯಾರು ಅರಿಶಿನ ಕೊಂಬಿನ ಮಾಲೆಯನ್ನು ಕಟ್ತಾರೋ, ನಾನು ಈ ಹಿಂದೆ ನಿಮಗೆ ಕತೆ ಹೇಳಿದ್ದೀನಿ, ಬಹುಶಃ ನೀವು ಕೇಳಿಸಿಕೊಂಡಿದ್ದರೆ, ಆ ಕೊಂಬು ಅನ್ನೋದಿದೆಯಲ್ಲ, ಹೆಂಗೆ ಅದು ಉತ್ಪತ್ತಿ ಆಯಿತು, ಹೆಂಗೆ ಬೆಳವಣಿಗೆ ಆಯಿತು ಅನ್ನೋದು, ಶಿವನ ನಂದಿಗಿರ್ತಕ್ಕಂತಹದ್ದು 2 ಕೊಂಬುಗಳೆಲ್ಲ 3 ಕೊಂಬುಗಳು, 3ನೇ ಮಧ್ಯದಲ್ಲಿದ್ದದ್ದು ಮುರಿದು ಬಿದ್ದದ್ದು, ಆ ನಂತರ ಅದು ನಮಗೆ ಅರಿಶಿನ ಕೊಂಬಾಗಿ ನಮಗೆ ಕೊಟ್ಟಿರ್ತಕ್ಕಂಥ ಫಲ, ಇವೆಲ್ಲ ಕತೆ ನಿಮಗೆ ತಿಳಿಸಿದ್ದೀನಿ. ಆದರೆ ಅರಿಶಿನ ಕೊಂಬಿನ ಮಹತ್ವ ಬಹಳ ಮಂಗಳಪ್ರದವಾಗಿರೋವಂಥದ್ದು. ಆ ಅರಿಶಿನ ಕೊಂಬು ಅಥವಾ ಅರಿಶಿನ ಇಲ್ಲದೇ ಇರೋ ಮನೆ ಬಹುಶಃ ಇರಲ್ಲ ಅನ್ಕೋತೀನಿ, ನನಗೆ ಗೊತ್ತಿರೋ ಪ್ರಕಾರ. ಅಂತಹ ಅರಿಶಿನ ಅತ್ಯಂತ ಮಂಗಳಪ್ರದ. ಆಮೇಲೆ ಕೆಲವರ ಮನೇಲಿ ಇರಲ್ಲ ಅಂತಂದರೆ ಬಹುಶಃ ಅದರ ಅಂಶವಂತೂ ಇದ್ದೇ ತೀರುತ್ತೆ. ಅದರ ಅಂಶ ಇಲ್ಲದೆ ಯಾವುದೇ ಧರ್ಮದವರು ಇರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಆ ಟರ್ಮರಿಕನ್ನು ಆ್ಯಂಟಿಬಯೋಟಿಕ್ಗೆ ಬಳಸ್ತಾರೆ, ಮಾತ್ರ ರೂಪದಲ್ಲಾದರೂ ಇರುತ್ತೆ. ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಯಾರಿಗಾದರೂ ಕೂಡ ಇದು ಇಲ್ಲದೆ ಬಹುಶಃ ಆರೋಗ್ಯ ಸದೃಢ ಆಗದು, ಇನ್ನು ಆರ್ಥಿಕ ಅಭಿವೃದ್ಧಿ ಸದೃಢ ಆಗದು. ಅದಕ್ಕಾಗಿ ಈ ಒಂದು ಮಾಲೆ ಏನಿದೆ ಅಂತಂದರೆ, ಆ ಅರಿಶಿನ ಕೊಂಬಿನ ಮಾಲೆ ಯಾವುದರನ್ನು ಸೂಚನೆ ಮಾಡುತ್ತೆ ಅಂತಂದರೆ, ಆರೋಗ್ಯಾಭಿವೃದ್ಧಿಯನ್ನು, ಆರ್ಥಿಕಾಭಿವೃದ್ಧಿಯನ್ನು ನಮಗೆ ಬಲಪಡಿಸುತ್ತೆ. ಪ್ರೀತಿಯ ಬಂಧುಗಳೇ, ಅಂತಹ ಬಲ ಪಡ್ಕೋಬೇಕು ಅಂತಂದರೆ ಅರಿಶಿನ ಕೊಂಬು ಶಕ್ತಿಯಾನುಸಾರ ಇಲ್ಲಿ 2 ವಿಧಾನ ಇದೆ. ಪ್ರೀತಿಯ ಬಂಧುಗಳೇ, ಒಂದೊಂದೇ ನೀವು ಕಟ್ಟುವಂಥದ್ದು 108 ಕರೆಕ್ಟಾಗಿ ವ್ಯವಸ್ಥೆ ಮಾಡಿಕೊಂಡು ಮಾಲೆ ಕಟ್ಟುತ್ತೀರಿ. ಕೊನೆ ಪಕ್ಷ 108 ನಮ್ಮ ಕೈಲಾಗಲ್ಲ ಅಂದರೆ 21 ಆದರೂ ಮಾಲೆಯನ್ನು ಕಟ್ತೀರಿ. ಮತ್ತೊಂದು ವಿಶೇಷ ಇದೆ. ಬಹುಶಃ ನಾವು ಸುಮಾರು ಸಮಸ್ಯೆಗಳಲ್ಲಿದ್ದೀವಿ ಅಂತಂದಾಗ ಅದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಹೆಚ್ಚಿಗೆ ಕಾಣಿಸ್ಕೊಳ್ಳುತ್ತೆ. ಬಹುಶಃ
ಗೊತ್ತಿಲ್ವಲ್ಲ ನಮ್ದಿರ್ತಕ್ಕಂತಹ ಯಾವ ಜನ್ಮದ ತಾಪತ್ರಯವೋ, ಯಾವ ಜನ್ಮದ ಋಣವೋ, ಯಾವ ಜನ್ಮದ ದಾರಿದ್ರ್ಯವೋ, ಯಾವ ಜನ್ಮ ಯಾರಿಗೆ ಮಾಡಿದ್ದ ದ್ರೋಹವೋ, ಯಾವ ಜನ್ಮದಲ್ಲಿ ಯಾರಿಗೆ ಮಾಡಿದ್ದು ಮೋಸ ವಂಚನೆಗೆ ಪಟ್ಟು ನಮ್ಮನ್ನು ಕಾಡಿಸ್ತಾ ಇದೆಯೋ, ಬಹುಶಃ ಕರ್ಮ ಯಾವ ರೂಪದಲ್ಲಿ ನಮ್ಮನ್ನು ಹಳಿಸ್ತಾ ಇದೆಯೋ, ಬಾಧಿಸ್ತಾ ಇದೆಯೋ, ನಮಗೆ ಪದೇ ಪದೇ ನೋವುಂಟು ಮಾಡ್ತಾ ಇದೆಯೋ ಅಂತಹ ನೋವುಗಳಿಗೆ 2 ಅರಿಶಿನ ಕೊಂಬ ತೆಗೆದುಕೊಂಡು ಪ್ಲಸ್ ಚಿಹ್ನೆಯಾಗಿ ಮಾಡಬೇಕು. ನೀವು ಪ್ಲಸ್ ಆಕಾರವಾಗಿ ಮಾಡಬೇಕು. 2 ಅರಿಶಿನ ಕೊಂಬು ತೆಗೆದುಕೊಳ್ಳೋದು ಪ್ಲಸ್ ಆಕಾರವಾಗಿ ರೆಡ್ ಥ್ರೆಡ್ ಅಂದರೆ ನೀವು ಕೆಂಪು ದಾರದಲ್ಲಿ ಪ್ಲಸ್ ಆಕಾರವಾಗಿ ಕಟ್ಟಬೇಕದನ್ನು. ಈ ರೀತಿ ಪ್ಲಸ್ ಆಕಾರವಾಗಿ ಕಟ್ಟುವಂಥದ್ದು ಎಷ್ಟಿರಬೇಕು ಅಂತಂದರೆ 66 ಇರಬೇಕು ಪ್ರೀತಿಯ ಬಂಧುಗಳೇ. ಚೆನ್ನಾಗಿ ಕೇಳಿಸ್ಕೊಳ್ಳಿ. 66 ವ್ಯವಸ್ಥೆ ಮಾಡಿಕೊಂಡು ಮತ್ತೆ ಅದನ್ನು ಆ ಪ್ಲಸ್ ಚಿಹ್ನೆಗಳನ್ನು ಮಾಡ್ಕೊಂಡು ಒಂದು ಕಡೆ ಇಟ್ಕೊಂಡಿದ್ರಲ್ಲ, ಅದನ್ನು ನೀವು ಒಂದು ಮಾಲೆ ರೂಪದಲ್ಲಿ ಕಟ್ಟಿ ಇವತ್ತು ತಿರುವಾಡಿಪುರಂ ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡ್ತೀನಿ ಅಂತಂದರೆ ಅವಳು ಕುಣಿದಾಡ್ತಾ ಮನೆಗೆ ಬರ್ತಾಳೆ ಅಂತ. ಸುಮ್ಮನೆ ಹಾಗೇ ಮನೆಗೆ ಬರೋದಕ್ಕೂ ಸಪ್ಪೆ ಮುಖ ಹಾಕ್ಕೊಂಡು ಸಂತೋಷವಾಗಿ ಖುಷಿಯಿಂದ ಬಂದು ನಾನು ಇವರಿಗೆ ಅವರು ಕೇಳಿದ್ದೆಲ್ಲವನ್ನು ಕೊಡಲೇಬೇಕು ಅಂತ ಮಹಾಲಕ್ಷ್ಮಿ ಬರ್ತಾಳಲ್ಲ, ಅದು ಬಹುಶಃ ಅತ್ಯಂತ ಅದ್ವಿತೀಯವಾಗಿರತಕ್ಕಂಥ ಅನುಭೂತಿಯ ಲಕ್ಷಣ ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ಒಮ್ಮೆ ನೀವು ಮನಸ್ಸಲ್ಲಿ ಇಟ್ಟುಕೊಂಡು ಈ ಒಂದು ಶ್ರಾವಣ ಮಾಸದಲ್ಲಿ ಮಾಡ್ತೀನಿ ಅಂತಂದರೆ ಈ ವ್ರತವನ್ನು ಮಾಡುತ್ತಾ ಬನ್ನಿ. ಇನ್ನು ತುಪ್ಪದ ದೀಪವನ್ನು ಇವತ್ತು ಬೆಳಗುವಂಥದ್ದು, ಒಂದಷ್ಟು ತುಪ್ಪದಿಂದ ಕೂಡಿರತಕ್ಕಂತಹದ್ದೇನಾದರೂ ನೈವೇದ್ಯವನ್ನು ಮಾಡುವಂಥದ್ದು. ನೀವು ಒಂದಷ್ಟು ಅನ್ನವನ್ನು ಮಾಡಿ ಆ ಅನ್ನಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ಅದರ ಮೇಲೆ ತುಪ್ಪ ಹಾಕಿ ನೈವೇದ್ಯ ಮಾಡ್ತೀನಿ ಅಂದರೂ ಕೂಡ ಶುಭೋಸ್ತು, ಅತ್ಯಂತ ಶುಭವೇ ಜರುಗುವಂಥದ್ದು. ಎಲ್ಲ ರೀತಿಯಲ್ಲೂ ಕೂಡ ಬಹಳಷ್ಟು ನೀವು ಅಂದುಕೊಂಡಿದ್ದ ಕೆಲಸಗಳಿದಾವಲ್ಲ, ಬಹುಶಃ ಅದಕ್ಕೆ ಮಹಾಲಕ್ಷ್ಮಿ ಚಾಲನೆ ಮಾಡಿದ್ಲು ಅಂತ. ಅತ್ಯಂತ ವಿಶ್ವಾಸದಿಂದ, ಪ್ರೀತಿಯಿಂದ, ಶ್ರದ್ಧೆ ಭಕ್ತಿಯಿಂದ ನೀವು ಈ ಮಾಲೆಯನ್ನು ಅಮ್ಮನಿಗೆ ಅರ್ಪಣೆ ಮಾಡಿ ಬಹುಶಃ ಈ ಶ್ರಾವಣ ಮಾಸ ಎಷ್ಟು 4 ಶುಕ್ರವಾರಗಳೇನು ಬರ್ತಾವೆ ಅಷ್ಟರ ಒಳಗಡೆ ನಿಮ್ಮ ಕೆಲಸ ಕಾಯಂ. ಅದರ ತುಪ್ಪದ ದೀಪ ಮರಿಬೇಡಿ, 2ನೇ ತುಪ್ಪದನ್ನು ಮರಿಬೇಡಿ, 3ನೇದು ಮಾಲೆ ಮರಿಬೇಡಿ. ಇಷ್ಟನ್ನು ಈ ಶುಕ್ರವಾರ ಮಾಡ್ತೀನಿ ಗುರುಗಳೇ, ನಾನು ಪ್ರೀತಿಯಿಂದ ಮಾಡ್ತೇನೆ ಅಂತ ಅನ್ನೋರು ಖುಷಿಯಿಂದ ಆನಂದವಾಗಿ ಮಾಡ್ತಾ ಬನ್ನಿ. ನೀವು ಉಳಿದಿದ್ದು ಆಕೆಗೆ ಬಿಟ್ಟುಬಿಡೋಣ. ಆಕೆ ನೀವು ಕೇಳಿದ್ದು ಕಡಿಮೆ, ಆಕೆ ಕೊಟ್ಟಿದ್ದೇ ಹೆಚ್ಚು. ಗುರುಗಳೇ, ಅಂದರೆ 4 ಶುಕ್ರವಾರ ಮಾಡಬೇಕಾ ಅಥವಾ ಯಾವುದಾದ್ರೂ 1 ಶುಕ್ರವಾರ ಮಾಡಿಕೊಂಡ್ರು ನಾನು ಫಲವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ, ಹೇಗೆ ಗುರುಗಳೇ? ಅಂದರೆ ಇವತ್ತು ಬಹಳ ವಿಶೇಷ ಈ ದಿನ ಇದೆಯಲ್ಲ, ಈಗ ಬಹುಶಃ ಯಾರು 9-10 ಗಂಟೆಗೆ ಮಾಡ್ತಾರೋ ಮಧ್ಯಾಹ್ನ ವ್ಯವಸ್ಥೆ ಮಾಡಿಕೊಂಡು ಸಂಜೆ ಅಮ್ಮನ ದೇವಸ್ಥಾನ ತಲುಪಿಸಬಹುದು. ಇನ್ನು ಕೆಲವರು ನೀವು ಹೇಳಿದಂಗೆ ಇವತ್ತು ಮಾಡೋಕ್ಕೆ ಆಗದೇ ಇರೋವಂಥದ್ದು ನೆಕ್ಸ್ಟ್ ಶುಕ್ರವಾರಕ್ಕಾದರೂ ಮಾಡಿಕೊಳ್ಳಬಹುದು, ಅಭ್ಯಂತರವಿಲ್ಲ. ಈ ಶ್ರಾವಣ ಮಾಸದ ಶುಕ್ರವಾರಗಳಲ್ಲಿ ಅಮ್ಮನಿಗೆ ವಿಶೇಷ ಆದ್ಯತೆ. ಅಂದರೆ ನೀವು ಹೇಗೆ ತೆಗೆದುಕೊಳ್ಬೇಕು ಅಂತಂದರೆ, ಈ ಆಷಾಢದಲ್ಲಿ ಇದೇ ಮಹಾಲಕ್ಷ್ಮಿ ದುರ್ಗಾ ರೂಪದಲ್ಲಿ ಕಂಗೊಳಿಸ್ತಾಳೆ, ಅದೇ ಮಹಾಲಕ್ಷ್ಮಿ ಈ ದಿನ ಮಹಾಲಕ್ಷ್ಮಿಯಾಗೇ ಕಂಗೊಳಿಸ್ತಾಳೆ. ಹೀಗೆ ಮಹಾಲಕ್ಷ್ಮಿಯ ಸರಸ್ವತಿಯೂ ಹೌದು, ದುರ್ಗಿಯೂ ಹೌದು, ಲಕ್ಷ್ಮಿಯೂ ಹೌದು, ಧನಲಕ್ಷ್ಮಿಯೂ ಹೌದು, ಧನಲಕ್ಷ್ಮಿಯೂ ಹೌದು. ನಿಮಗೆ ಯಾವ ಲಕ್ಷ್ಮಿಯಾಗಿ ಕಾಣಿಸ್ಬೇಕೋ ಹಾಗೆ ನೀವು ಕರಿಬೇಕಷ್ಟೇ, ಆಕೆ ಬರ್ತಾಳೆ, ನಿಮ್ಮ ಮುಂದೆ ಸುಪ್ರಸನ್ನಳಾಗ್ತಾಳೆ. ಖಂಡಿತ ಗುರುಗಳೇ. ಸೊ ಈ ಒಂದು ಅರಿಶಿನ ಕೊಂಬದ ಮಾಲೆಯನ್ನು ನಾವು ಹೇಗೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ಅಂತಂದರೆ ಎಷ್ಟು ಸಂಖ್ಯೆಗಳನ್ನು ಅದನ್ನು ಬಳಸಬೇಕು, 21 ಆಗಿರ್ಬೋದು ಅಥವಾ 108 ಆಗಿರ್ಬೋದು, ಜೊತೆಗೆ ಆ ಪ್ಲಸ್ ಸಿಂಬಲ್ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಇವೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಪ್ರಥಮ ವಾರ ಅಂದರೆ ಇವತ್ತೇ ಶುಕ್ರವಾರ, ಶ್ರಾವಣ ಮಾಸದ ಶುಕ್ರವಾರ ಆಗಿರೋದ್ರಿಂದ ಈ ದಿನ ಮಾಡಿದ್ರೂ ಕೂಡ ನಾವು ಮಹಾಲಕ್ಷ್ಮಿನ ಬರಮಾಡ್ಕೊಳ್ಬೋದು ಅಥವಾ ಇನ್ನು ಉಳಿದ ವಾರಗಳನ್ನ ಕೂಡ ನಾವು ಬಳಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳಿಸಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇದರ ಜೊತೆಯಲ್ಲಿ ತುಪ್ಪದ ದೀಪ ಕೂಡ ಹಚ್ಚೋದಕ್ಕೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಏನೆಲ್ಲ ಕೆಲಸಗಳು ಆಗ್ತಾ ಇಲ್ಲ ಅಂತ ನೀವು ಒದ್ದಾಡ್ತಾ ಇದ್ದೀರಾ, ಇವೆಲ್ಲವೂ ಕೂಡ ನಿಮಗೆ ಸುಲಭ ರೀತಿಯಲ್ಲಿ ಆಗಬೇಕು ಅಂತಂದರೆ ಈ ಒಂದು ಶ್ರಾವಣ ಮಾಸದ ಶುಕ್ರವಾರನ ಪ್ರತಿಯೊಬ್ಬರು ಬಳಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ
9590799995 8217847031.